ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಅಂತ ಇದ್ದೀರಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಭಾರತ ದೇಶದ ಸಂಸ್ಕೃತಿಯ ಒಂದು ಸಂಸ್ಕಾರ ಅಲ್ವಾ? ಗೌರವ ಕೊಟ್ಟಂಥವ್ರಿಗೆ ಗೌರವ ಕೊಡುವುದು ಮಾನವನ ಮಾನವೀಯತೆಯ ಸೃಜನಾತ್ಮಕ ಸಂಸ್ಕಾರವುಳ್ಳ ಒಂದು ಗುಣ ಇರಲಿ. ಏನಿವತ್ತು ನಮ್ಮ ವಿಶ್ವಕರ್ಮ ಕುಲಬಾಂಧವರ ಕುಲದೇವತೆಯಾಗಿರ್ತಕ್ಕಂಥ ಶ್ರೀ ಕಾಳಕಾದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ 2025-26ನೇ ಸಾಲಿನ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಪಾಸಾದಂಥ ಎಲ್ಲ ನಮ್ಮ ಕುಲಬಾಂಧವರ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಮ್ಮ ವಿಶ್ವಕರ್ಮ ಸಮುದಾಯದ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಪುರುಷೋತ್ತಮ್ ಸರ್ ಅವರೇ, ನಮ್ಮ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅರುಣ್ ಗೌಡ ಪಾಟೀಲ್ ಸರ್ ಅವರೇ, ನಮ್ಮ ಸಮುದಾಯದ ಯುವ ಮುಖಂಡರು, ಅವರು ರಾಜ್ಯದ ಉಪಾಧ್ಯಕ್ಷರು, ಸಮಾಜ ಸೇವಕರು ಆಗಿರ್ತಕ್ಕಂಥ ಸತೀಶ್ ಅವರೇ, ಬೈರ್ಕೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ನಮ್ಮ ಸಮುದಾಯದ ಹಿರಿಯರು ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣಚಾರಿ ಅವರೇ, ಮಾಜಿ PLD ಬ್ಯಾಂಕ್ ಸದಸ್ಯರು ರಾಮಚಂದ್ರಾಚಾರಿ ಅವರೇ, ನಮ್ಮ ಕುಲಬಾಂಧವರಾದಂಥ ಹಿರಿಯರು ಚೋಳಂಗುಟ್ಟ ರಾಮಕೃಷ್ಣಾಚಾರಿ ಅವರೇ, ನಮ್ಮ ಈ ಒಂದು ಸಂಘದ ಗ್ರಾಮಾಂತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಶ್ವನಾಥಾಚಾರ್ಯ ಅವರೇ, ಮತ್ತು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯ ಅವರು, ಅವ್ರದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಪಾರವಾದಂಥ ಸೇವೆ ಇದೆ. ಅವರು ನಮ್ಮ ಸಮಾಜದ ಬಗ್ಗೆ ತುಂಬ ಆಸಕ್ತಿ. ಅವರು ಇರೋದು ಬೆಂಗಳೂರಲ್ಲಿ. ಪ್ರತಿ ವರ್ಷವೂ ನಮ್ಮ ಒಂದು ಜಯಂತಿ ನಡೆಯುವಾಗ ಬೆಂಗಳೂರಿಂದ ಬಂದು ಉತ್ನೂರು ಪಂಚಾಯಿತಿಯಿಂದ ಪಲ್ಲಕ್ಕಿಯನ್ನು ಮಾಡ್ಕೊಂಡು ಬರ್ತಾರೆ. ಅಂಥ ನಮ್ಮ ಸಮುದಾಯದ ಒಳ್ಳೆಯ ವ್ಯಕ್ತಿಗಳು ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮತ್ತು ಎಲ್ ನಾರಾಯಣಾಚಾರ್ಯ ಅವರೇ, ಶ್ರೀನಿವಾಸಾಚಾರ್ಯ ಅವರೇ, ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೇ, ನಮ್ಮ ಎಲ್ಲ ಕುಲಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರಪಂಚ ಅಂತಕ್ಕಂಥ ಒಂದು ಭೂಗೋಳ, ಈ ಭೂಮಿಯಲ್ಲಿ ಮಾನವ ಜೀವಿ ಜೊತೆಗೆ ಸಾವಿರಾರು ಜೀವಿಗಳನ್ನು ಒಳಗೊಂಡಿರ್ತಕ್ಕಂಥ ಈ ಭೂಮಿ, ಪ್ರಕೃತಿಯನ್ನು ಎತ್ತಿ ತೋರಿಸ್ತಕ್ಕಂಥ ವಿಧವಾದಂಥ ಗಿಡ ಮರಗಳನ್ನು ಹೊಂದಿರತಕ್ಕಂಥ ಈ ಭೂಮಿ, ಅನೇಕ ಬೆಟ್ಟ ಗುಡ್ಡ ಪರ್ವತಗಳನ್ನು ಹೊಂದಿರತಕ್ಕಂಥ ಈ ಭೂಮಿ, ಅನೇಕ ರೀತಿಯ ನದಿ, ಸಾಗರ, ಸರೋವರ, ಸಮುದ್ರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಭೂಮಿ, ಒಟ್ಟಾರೆ ಪ್ರಕೃತಿಯ ಎಲ್ಲವನ್ನ ಹೊಂದಿರತಕ್ಕಂಥ ಈ ಭೂಮಿಯನ್ನು ನಾವು ಸಮಾಜ ಅಂತ ಕರೀತೀವಿ. ಈ ಸಮಾಜದಲ್ಲಿ ಯಾವುದು ಯಾರಿಗೂ ಶಾಶ್ವತವಲ್ಲ. ನಾವು ಮಾಡಿರ್ತಕ್ಕಂಥ ಒಂದು ಸಾಧನೆ, ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯ, ಅವು ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯೋದು. ಒಂದು ಸಿರಿತನ ಶಾಶ್ವತವಲ್ಲ, ಬಡತನನೂ ಶಾಶ್ವತವಲ್ಲ. ಒಟ್ಟಾರೆ ವಿದ್ಯಾರ್ಥಿ ಜೀವನದಲ್ಲಿ ನೀವು ಕಲಿತಿರ್ತಕ್ಕಂಥ ಒಂದು ಸಂಸ್ಕಾರದ ಗುಣ, ನೀವು ಮಾಡಿರ್ತಕ್ಕಂಥ ಒಂದು ಸಾಧನೆ ಸಮಾಜದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಹಾಗಾಗಿ ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟುವಾಗ ನಾವು
ಯಾವ ಸಮುದಾಯದಲ್ಲಿ ಹುಡ್ತೀವಿ, ಯಾವ ಮತದಲ್ಲಿ ಹುಡ್ತೀವಿ, ಯಾವ ಪಂಗಡದಲ್ಲಿ ಹುಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಹುಟ್ಟುವಾಗ ನಾವು ಯಾರಿಗೂ ಕಾಸು ಕೊಡೋಂಗಿಲ್ಲ, ಯಾರನ್ನೂ ಕೇಳುವುದೂ ಇಲ್ಲ. ಆದರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಆ ಒಂದು ಸಾವು ಆ ಮನುಷ್ಯರಿಗೆ ಬರುತ್ತೆ, ಯಾವತ್ತು ಬರುತ್ತೆ ಅನ್ನೋದು ವಿಸ್ಮಯಕಾರಿ ಒಂದು ಸಂಗತಿ. ಆದರೆ ಹುಟ್ಟು ಮತ್ತು ಸಾವಿನ ನಡುವಿನ ಅಂತರದ ಜೀವನ, ಈ ಮಾನವನ ಜೀವನ ಬಹಳ ಶ್ರೇಷ್ಠವಾದಂಥ ಜೀವನ, ಬಹಳ ಪ್ರಮುಖವಾದಂಥ ಜೀವನ. ಆ ನಡುವಿನ ಅಂತರದ ಜೀವನದಲ್ಲಿ ನಾವು ಏನನ್ನ ಸಾಧನೆ ಮಾಡಿದ್ದೀವಿ, ಏನನ್ನ ಕಾರ್ಯಗತ ಮಾಡಿದ್ದೀವಿ ಅನ್ನೋದೇ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜದ ಮಾನವರನ್ನ 3 ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಒಂದು ಅಲ್ಪ ಮಾನವ, ಎರಡನೆಯದು ಮಧ್ಯಮದ ವರ್ಗದ ಮಾನವ, ಮೂರನೆಯದು ವಿಶ್ವ ಮಾನವ. ಪ್ರತಿಯೊಬ್ಬ ಮಾನವನು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ. ಆ ಹುಟ್ಟಿದಂಥ ಮಗುವು ಪ್ರಪಂಚದ ಜ್ಞಾನವನ್ನು ಇಲ್ಲದೇ ಇರತಕ್ಕಂಥ ಮಗು, ನಿಷ್ಕಳಮಲವಾಗಿರ್ತಂಥ ಮನಸ್ಸು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದನ್ನು ಅರಿಯದೇ ಇರತಕ್ಕಂಥ ಮಗುವನ್ನು ನಾವು ದೇವರಿಗೆ ಹೋಲಿಕೆ ಮಾಡ್ತೀವಿ. ಅಂಥ ಮಗುವು ಬೆಳೀತಾ ಬೆಳೀತಾ ಅಲ್ಪಮಾನವನಾಗುತ್ತೆ. ಆ ಮಗು ಅಲ್ಪಮಾನವನಾಗಲು ಕಾರಣ ಏನಪ್ಪ ಅಂತಂದರೆ, ಆ ಮಗು ಜನಿಸಿರ್ತಕ್ಕಂಥ ಒಂದು ಕುಟುಂಬ, ಆ ಸುತ್ತಲೂ ಇರತಕ್ಕಂಥ ಒಂದು ಪರಿಸರ, ಅಲ್ಲಿನ ಒಂದು ಸನ್ನಿವೇಶ, ಅಲ್ಲಿನ ಒಂದು ಜನರ ನಡವಳಿಕೆ, ಅದನ್ನು ಅರಿತು ತನ್ನ ನಿತ್ಯ ಜೀವನದಲ್ಲಿ ಅದನ್ನು ಬಳಸ್ಕೊಳ್ಳುತ್ತೆ. ಅಲ್ಪಮಾನವನಾದಂಥ ಗುಣಗಳು ಯಾವುವು ಅಂತಂದರೆ, ಕೆಟ್ಟವರ ಸಹವಾಸವನ್ನು ಮಾಡಿದಂಥವನ ಅಲ್ಪಮಾನವ ಅಂತೀವಿ. ಕೆಟ್ಟ ಚಟಗಳನ್ನು ಕಲಿತಿರುವವನನ್ನು, ಸ್ವಾರ್ಥ ಮನೋಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವನನ್ನು, ಪ್ರಪಂಚದಲ್ಲಿ ಜನರಿಗೆ ಜಗಳವನ್ನು ಉಂಟು ಮಾಡ್ತಕ್ಕಂಥವನನ್ನು, ಪಾಪ ಪುಣ್ಯ ಅನ್ನೋದು ಅರಿವಿಲ್ಲದೆ ಇರತಕ್ಕಂಥವನನ್ನು, ಜನರನ್ನು ಒಬ್ಬ ಕ್ರೂರಿ ಪ್ರಾಣಿಯಂತೆ ಕಾಣ್ತಕ್ಕಂಥವರನ್ನು ಅಲ್ಪಮಾನವ ಅಂತೀವಿ. ಅಂಥ ಅಲ್ಪಮಾನವನನ್ನು ನಾವು ಮತ್ತೆ ವಿಶ್ವಮಾನವನನ್ನಾಗಿ ಮಾಡಬಹುದು. ಅದು ನಮ್ಮ ಕೈಯಲ್ಲಿದೆ. ಅವನು ಜನಿಸಿರ್ತಕ್ಕಂಥ ಒಂದು ಸನ್ನಿವೇಶ, ಆ ಒಂದು ಸಂದರ್ಭವನ್ನು ಅರಿತು ಆ ಒಂದು ಪ್ರದೇಶದಿಂದ ನಾವು ದೂರ ತಂದು ಆ ಒಬ್ಬ ಮಾನವನಿಗೆ ಸಂಸ್ಕಾರ ಉಳ್ಳ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಆತ ಮಧ್ಯಮ ವರ್ಗದ ಮಾನವನಾಗಬಹುದು, ಇಲ್ಲ ವಿಶ್ವ ಮಾನವನೂ ಆಗಬಹುದು. ಹಾಗೆ ಮಧ್ಯಮ ವರ್ಗದ ಮಾನವ ಅಂತಂದರೆ ಯಾರಿಗೂ ಕೇಡನ್ನು ಬಯಸುವುದೂ ಇಲ್ಲ, ಯಾರಿಗೂ ಒಳ್ಳೆಯದನ್ನು ಮಾಡುವುದೂ ಇಲ್ಲ. ತನ್ನ ಕಣ್ಣೆದುರಿಗೆ ಯಾವುದೋ ಒಂದು ಕೆಟ್ಟ ವಿಚಾರ ಹವ್ಯಾಸಗಳು ನಡೀತಾ ಇದ್ರೂ ನೋಡ್ದಂಗೆ ಹೊರಟೋಗೋದು. ನನ್ನ ಹತ್ರ ಇದೆ ಅಂತ ಬೇರೆ ಯಾರಿಗೂ ಕೊಡುವುದೂ ಇಲ್ಲ, ಇಲ್ಲ ಅಂತ ಯಾರ ಹತ್ರ ಈಸ್ಕೊಳ್ಳುವುದೂ ಇಲ್ಲ. ತಾನಾಯಿತು, ತನ್ನ ಕುಟುಂಬ ಆಯಿತು, ತನ್ನ ಸಂಸಾರ ಆಯಿತು. ಇಂಥ ಮಾನವರು ಸಹ ನಮ್ಮ ಸಮಾಜದಲ್ಲಿದ್ದಾರೆ. ಅವರನ್ನು ಮಧ್ಯಮದ ವರ್ಗದ ಮಾನವ ಅಂತ ಕರೀತೀವಿ. ಮೂರನೆಯದು ವಿಶ್ವ ಮಾನವ. ಈ ವಿಶ್ವ ಮಾನವ ಅಂತಕ್ಕಂಥವನು ಹುಟ್ಟುವಾಗಲೇ ಆತನ ಒಂದು ಮನಸ್ಸಲ್ಲಿ ಕಾಯ ವಾಚ ಹುಟ್ಟಿ ಬಂದಿರುತ್ತೆ. ನಾನು ಏನೋ ಒಂದು ಸಾಧನೆ ಮಾಡಲೇಬೇಕು, ನಾನು ಮಾಡಿರ್ತಕ್ಕಂಥ ಒಂದು ಸಾಧನೆ ಕಾರ್ಯರೂಪಕ್ಕೆ ಬರಬೇಕು, ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಈ ಸಾಧನೆ ಕಾರ್ಯಗತವಾಗಬೇಕು, ಕಾರ್ಯಗತ ಆಗಿರ್ತಕ್ಕಂಥ ಈ ಒಂದು ವಿಚಾರ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಅಂಥ ಮಾನವರನ್ನು ನಾವು ವಿಶ್ವ ಮಾನವ ಅಂತೀವಿ. ಉದಾಹರಣೆಗೆ ನಮ್ಮ ಸಮುದಾಯದ ಶ್ರೀಮದ್ ವಿರಾಟ್ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ವಿಶ್ವಕ್ಕೆ ಮಾನವರು. ಸುಮಾರು 800 ವರ್ಷಗಳಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಕಾಲಜ್ಞಾನ, ಅವರು ನುಡಿದಿರ್ತಕ್ಕಂಥ ಒಂದು ತತ್ವಗಳು 100ಕ್ಕೆ 100 ನಡೆದು ಹೋಗಿರ್ತಕ್ಕಂಥ ಒಂದು ಈ ಸಮಾಜ. ಅವರನ್ನು ಒಬ್ಬ ವಿಶ್ವಮಾನವ ಅಂತೀವಿ. ಹಾಗೆ ನಮ್ಮ ಅಮರಶಿಲ್ಪಿ ಜಕಣಾಚಾರಿ ಅವರ ಸಾಧನೆ, ಅವರ ಶಿಲ್ಪಕಲೆಯ ಒಂದು ಮಹತ್ವ ಇಡೀ ಪ್ರಪಂಚವೇ ತಿರುಗಿ ನೋಡಿದಂತ ಮಾಡಿದಂಥ ವ್ಯಕ್ತಿ, ಅವರನ್ನು ನಾವು ವಿಶ್ವಮಾನವ ಅಂತೀವಿ. ಹಾಗೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ವಿಶ್ವಮಾನವ ಅಂತೀವಿ. ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಮಹನೀಯರನ್ನು
ವಿಶ್ವಮಾನವ ಅಂತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿ ಜೀವನದಲ್ಲಿ ನೀವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು, ಏನನ್ನು ಬೇಕಾದರೂ ಜಯಿಸಬಹುದು. ಅಂಥ ಶಕ್ತಿ ನಿಮ್ಮಲ್ಲಿ ಅಡಕವಾಗಿದೆ. ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಆಸ್ತಿ ಒಳ್ಳೆಯ ಗುಣ, ನಿಮ್ಮ ಆಸ್ತಿ ಒಳ್ಳೆಯ ನಡತೆ, ನಿಮ್ಮ ಆಸ್ತಿ ಒಳ್ಳೆಯರ ಸಹವಾಸ, ನಿಮ್ಮ ಆಸ್ತಿ ಒಳ್ಳೆಯರ ಬಂಧು ಬಳಗ, ನಿಮ್ಮ ಆಸ್ತಿ. ಇವೆಲ್ಲವನ್ನ ಪಡೆಯಬೇಕು ಅಂದರೆ ನೀವು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಪಡೆಯಬೇಕು. ಆದ್ದರಿಂದ ನೀವು ನಿಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಯ, ನಿಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದ ಗುರು ಹಿರಿಯರ, ಅನೇಕ ಮಹನೀಯರ ಕೆಲವು ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಉತ್ತಮವಾಗಿ ನಮ್ಮ ಸಮಾಜಕ್ಕೆ ಹಿತಕರವಾಗಿರ್ತಕ್ಕಂಥ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಭಗವಂತ ನಿಮಗೆ ದಯಪಾಲಿಸಿರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಮುಂದಿನ ವರ್ಷ ಇದೇ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಅದ್ಭುತವಾಗಿ ಹೆಚ್ಚಾಗಿ ನಡೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಮಹಾತಾಯಿ ನಮಗೆ ದಯಪಾಲಿಸಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯರಿಗೂ ವಂದನೆಗಳು. ಜೈ ವಿಶ್ವಕರ್ಮ.